ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು. ಆತ್ಮೀಯರೇ, 2024 SLC ಪರೀಕ್ಷೆ 1ಕ್ಕೆ ನೋಂದಣಿಯಾಗಿರುವ ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನ್ನಲ್ಲಿ ನಮೂದು ಮಾಡುವ ಬಗ್ಗೆ ಒಂದು ಮುಖ್ಯವಾದಂತಹ ಮಂಡಳಿಯ ಮಾರ್ಗಸೂಚಿ ಇದೆ. ಸೊ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ 2024 SLC ಪರೀಕ್ಷೆ ಭಾಳ ಮಹತ್ವದಾಗಿದೆ. ಅಂದರೆ CCERF ಆಂತರಿಕ ಅಂಕಗಳನ್ನು ಆನ್ಲೈನಲ್ಲಿ ನಮೂದು ಮಾಡಲು ಅಂದರೆ 20/2/2024 ಅವಕಾಶ ಅಲ್ಲಿ ಕಲ್ಪಿಸಲಾಗಿದೆ. ಸೊ ಅದರಲ್ಲಿ ನೋಡ್ತಾ ಇದ್ದೀರಿ, ಅದರಲ್ಲಿ ಮಂಡಳಿಯ ಜಾಲತಾಣ ಕೊಟ್ಟಿದ್ದಾರೆ, ಕಾಣ್ತಾ ಇದ್ದೀರಿ, kseb.karnataka.gov.in ಅಂತಕ್ಕಂಥದ್ದು. ನಂತರ ಎರಡನೇದಾಗಿ ನೋಡ್ತಾ ಇದ್ದೀರಿ, ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ತಂತ್ರಾಂಶದ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಬಳಸಿ ಆಂತರಿಕ ಅಂಕಗಳನ್ನು ಅಪ್ಡೇಟ್ ಮಾಡುವುದು ಕೂಡ ಅಲ್ಲಿ ಭಾಳ ಪ್ರಮುಖವಾಗಿದೆ. ಸೊ ಲಾಗಿನ್ ಆದ ನಂತರ ಮೊದಲು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ 2024 ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ತೆರೆಯಲಾಗಿರ್ತಕ್ಕಂತಹ ವೆಬ್ ಪೇಜ್ನಲ್ಲಿ STS ಅಂದರೆ ಸ್ಯಾಟ್ಸ್ ನಂಬರಲ್ಲಿರ್ತದೆ, ಆ ಸಂಖ್ಯೆಯನ್ನು ನಮೂದಿಸಿ ಎಂಟರ್ ಬಟನ್ನಲ್ಲಿ ಒತ್ತುವುದು. ನಂತರ ಅಲ್ಲಿ ಪ್ರಮುಖವಾದ ಮಾಹಿತಿ ತಮ್ಗೆ ಹೇಳಬೇಕಾದ್ರೆ, ಪ್ರತಿ ವಿದ್ಯಾರ್ಥಿ ಕೂಡ 75% ಅಟೆಂಡೆನ್ಸ್ ಹಾಜರಾತಿ ಇರಲೇಬೇಕು. ಸೊ ಹಾಜರಾತಿ ಇದ್ದರೆ ಎಸ್ ಅಂತ ನಾವಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಹಾಜರಾತಿ 75% ಇಲ್ಲದೇ ಇದ್ದರೆ ನಾವು ಅಲ್ಲಿ ಕಡ್ಡಾಯವಾಗಿ ಅಲ್ಲಿ ನೋ ಎಂದು ಸೆಲೆಕ್ಟ್ ಮಾಡಬೇಕು. ಹೀಗಾಗಿ ಅಲ್ಲಿ 2024 ಪರೀಕ್ಷೆ SLC 1, ಪರೀಕ್ಷೆ 2 ಮತ್ತು 3 ಅನ್ನು ಬರೆಯಲು ಅರ್ಹನಿರುವುದಿಲ್ಲ ಅಂತ ಕೂಡ ಇಲ್ಲಿ ಪ್ರಮುಖವಾದ ಮಾಹಿತಿ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋ ಅಂತ ಬಂದಿದ್ರೆ ಅಲ್ಲಿ ಕೂಡ ತಾವು ಸೇವ್ ಮಾಡಬೇಕು. ಸೇವ್ ಮಾಡಿದ ನಂತರ ಅಲ್ಲಿ ಫ್ರೀಸ್ ಮಾಡೋದು ಬಹಳ ಪ್ರಮುಖವಾಗ್ತದೆ. ಅಂದರೆ ಇಲ್ಲಿ ಫ್ರೀಸ್ ಮಾಡಿದ ನಂತರ ಆ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ರದ್ದುಪಡಿಸ್ತಾರೆ, ಮತ್ತು ಅಂತಿಮ ಪ್ರವೇಶ ಪತ್ರ ಕೂಡ ಅವರಿಗೆ ನೀಡಲಾಗುವುದಿಲ್ಲ. ಸೊ ಎಸ್ ಅಂತ ಮಾಡಿದರೆ ಅಲ್ಲಿ ವಿದ್ಯಾರ್ಥಿ ಎಲ್ಲ ಮಾಹಿತಿ ಸೆಲೆಕ್ಟ್ ಡಿಸ್ಪ್ಲೇ ಆಗ್ತದೆ, ಅಂದರೆ ಆಂತರಿಕ ಅಂಕಗಳು ಅಲ್ಲಿ ನಮೂದು ಮಾಡಬಹುದು. ಸೊ ಅಲ್ಲಿ ಏನು ಮಾಡಬೇಕು ಅಂತಂದರೆ, ಡಿಸ್ಪ್ಲೇ ಆಗ್ತಕ್ಕಂಥ ಭಾಷೆ ವಿಷಯಗಳು ಹೊಂದಾಣಿಕೆ ಆಗ್ತವೆ ಅಂತ ಖಚಿತಪಡಿಸ್ಕೊಳ್ಬೇಕು. ನಂತರ ಆಯಾ ಭಾಷೆ ವಿಷಯಗಳಿಗೆ ಅನುಗುಣವಾಗಿ ಆಂತರಿಕ ಅಂಕಗಳನ್ನು ನಮೂದಿಸಿ ಸೇವ್ ಮಾಡಬೇಕು. ಸೊ ನಂತರ ಸೇವ್ ಮಾಡಿದ ನಂತರ ಪ್ರಿಂಟೌಟ್ ಸೌಲಭ್ಯ ಕೂಡ ಅಲ್ಲಿ ಲಭ್ಯ ಆಗ್ತದೆ. ಸೊ ಪ್ರಿಂಟೌಟ್ ಪಡೆದಿದ್ದಲ್ಲಿ ಫ್ರೀಸ್ ಆಯ್ಕೆ ತೆರೆದುಕೊಳ್ಳುವುದಿಲ್ಲ. ಪ್ರಿಂಟೌಟ್ ಪಡೆದುಕೊಂಡು ನಮೂದಿಸಿರುವ ಅಂಕಗಳು ಸರಿಯಾಗಿವೆ ಎಂಬುದನ್ನು ಪರಿಶೀಲಿಸಬೇಕು. ಪ್ರತಿ ವಿದ್ಯಾರ್ಥಿ ಆಂತರಿಕ ಅಂಕಗಳನ್ನು ನಮೂದಿಸಿ ಫ್ರೀಸ್ ಮಾಡುವ ಮುನ್ನ ವಿದ್ಯಾರ್ಥಿ ಆಂತರಿಕ ಅಂಕಗಳ ವರದಿಯ ಬಗ್ಗೆ ವಿದ್ಯಾರ್ಥಿ ಪೋಷಕರಿಗೆ ಮಾಹಿತಿ ನೀಡಿ ಪ್ರತಿ ಪೋಷಕರ ಸಹಿ ಪಡೆಯಲು ಕೂಡ ಅಲ್ಲಿ ಕಡ್ಡಾಯವಾಗುತ್ತದೆ. ಸೊ ಪ್ರಿಂಟೌಟ್ ತೆಗೆದ ನಂತರ ಪರಿಶೀಲಿಸಿದ ನಂತರ ಕ್ಲಿಯರ್ ಮಾಡಬೇಕು ಮತ್ತು ಸ್ಯಾಟ್ಸ್ ಸಂಖ್ಯೆ ನಮೂದಿಸಿ ಎಂಟರ್ ಬಟನ್ ಒತ್ತಿದಲ್ಲಿ ಮಾತ್ರ ಈಗಾಗಲೇ ನಮೂದಿಸಿರುವ ಅಂಕಗಳು, ಗ್ರೇಡ್ಗಳು ಮತ್ತು ಫ್ರೀಸ್ ಬಟನ್ ಗೋಚರವಾಗುತ್ತದೆ. ಫ್ರೀಸ್ ಮಾಡಿದ ನಂತರ ಯಾವುದೇ ಬದಲಾವಣೆ ಮಾಡಲು ಅಲ್ಲಿ ಅವಕಾಶ ಇರುವುದಿಲ್ಲ. ಹೀಗಾಗಿ ಇಲ್ಲಿ ಈ ಆಂತರಿಕ ಅಂಕಗಳನ್ನು ನಮೂದಿಸಬೇಕಾಗ್ತದೆ. ಹೀಗಾಗಿ ಕ್ರೋಢೀಕೃತ ವರದಿ ಅಂದರೆ ಕನ್ಸಲ್ಟೇಟೆಡ್ ರಿಪೋರ್ಟ್ ಕೂಡ ಅಲ್ಲಿ ಮುದ್ರಿಸಿಕೊಳ್ಳಬಹುದಾಗಿದೆ. ಸೊ ಇಷ್ಟು ಈ ಒಂದು ಮಾಹಿತಿ ಇದೆ. ಕಳೆದ ಸಲ ಏನಾಗಿತ್ತಂದರೆ 25 ಬದಲಾಗಿ ವಿಷಯ ಕನ್ನಡದಲ್ಲಿ 20 ಎಂದು ಭಾವಿಸಿ ಅಂಕಗಳು ನಮೂದಿಸಿ ಕೂಡ ಉದಾಹರಣೆಗಳಿವೆ. ಹೀಗಾಗಿ ಆ ಸರಿಯಾದಂತಹ ಮಾಹಿತಿ ತಾವು ಅಲ್ಲಿ ಅಂದರೆ ಕನ್ನಡ ಸಬ್ಜೆಕ್ಟಲ್ಲಿ ಗರಿಷ್ಠ ಅಂಕಗಳು 25 ಇರ್ತವೆ. ಹೀಗಾಗಿ ಸರಿಯಾಗಿ ಅಲ್ಲಿ ತಾವು ಎಂಟ್ರಿ ಮಾಡಬೇಕು, ಇಲ್ಲದಿದ್ದರೆ ಮುಖ್ಯ ಶಿಕ್ಷಕರ ಶಿಸ್ತು ಕ್ರಮ ಕೂಡ ಜರುಗಿಸಲಾಗುವುದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಶಾಲಾ ಮುಖ್ಯಸ್ಥರು ತಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ನಮೂದಿಸಿ ಫ್ರೀಸ್ ಮಾಡಲು 29/2/2024 ಅಂತಿಮ ದಿನವಾಗುತ್ತದೆ. ಹೀಗಾಗಿ ತಾವೆಲ್ಲರೂ ಕೂಡ ಈ 29/2/2024 ಒಳಗಾಗಿ ತಾವೆಲ್ಲರೂ ಕೂಡ ಈ ಒಂದು ಇಂಟರ್ನಲ್ ಮಾರ್ಕ್ಸ್ ಅಂಕಗಳನ್ನು ತಾವು ನಮೂದಿಸಬೇಕು. ಸೊ ಏನಾದರೂ ತಮಗೆ ಸಮಸ್ಯೆ ಇದ್ದಲ್ಲಿ, ಆ ಪ್ರಶ್ನೆಗಳ ಇದ್ದಲ್ಲಿ ಮುಖ್ಯ ಶಿಕ್ಷಕರು ಆನ್ಲೈನ್ನಲ್ಲಿ ನಮೂದು ಮಾಡಬೇಕಾಯ್ತಂದರೆ ಈ ಒಂದು ಪ್ರಶ್ನೆ ಅಂದರೆ ಈ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ನಂಬರು 08023310075 ಅಂತಕ್ಕಂಥದ್ದು ಪ್ರಮುಖವಾದಂಥ ಈ ಒಂದು ನಂಬರ್ ಆಗಿದೆ. ಮಂಡಳಿಯ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ಪರಿಶೀಲನಾ ಅಧಿಕಾರಿಗಳು ಸಂಪರ್ಕಿಸಿ ತಮಗೆ ಮಾಹಿತಿ ಇಲ್ಲಿ ದೊರಕುತ್ತದೆ. ಧನ್ಯವಾದಗಳು.